ಎಷ್ಟೋ ಜನ ಆಸೆ ಪಡ್ತಾನೆ ಇರ್ತಾರೆ. ನಾನು ಹೋಗೋ ದಾರಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೇ ಇರಲಿ, ನನ್ನ ಜರ್ನಿಯಲ್ಲಿ ಯಾವುದೇ ಸೆಟ್ ಬ್ಯಾಕ್ಸ್ ಇಲ್ಲದೇ ಇರಲಿ, ಅಥವಾ ನನ್ನ ಮೈಂಡ್ಗೆ ಯಾವುದು ವರಿ ಬರದೇ ಇರಲಿ ಅನ್ನೋದನ್ನು ಆಸೆ ಪಡ್ತಾನೆ ಇರ್ತಾರೆ. ಆದರೆ ಲೈಫ್ ಇಸ್ ನಾಟ್ ಟು ಬಿ ಸೋ ಜೆಂಟಲ್. ಪ್ರಾಬ್ಲಮ್ಸ್ ಬರುತ್ತೆ, ಸ್ಟ್ರೆಸ್ ನಮ್ಮನ್ನು ಟೆಸ್ಟ್ ಮಾಡುತ್ತೆ, ಚಾಲೆಂಜಸ್ ನಮ್ಮ ಸ್ಟ್ರೆಂತ್ನ ನೋಡೇ ನೋಡುತ್ತೆ. ಲೈಫ್ ಅಥವಾ ವರ್ಲ್ಡ್ ಈಸಿ ಆಗಲಿ ಅಂತ ಕಾಯ್ತಾ ಇರಬೇಡಿ. ಇನ್ನು ನಾವೇ ಟಫರ್ ಆಗಬೇಕು, ವೈಸರ್ ಆಗಬೇಕು, ಆ್ಯಂಡ್ ನಮ್ಮ ಸ್ಟ್ರೆಂತ್ನ ನಾವೇ ಬಿಲ್ಡ್ ಮಾಡ್ತಾ ಇರಬೇಕು. ಸೊ ಡೋಂಟ್ ಏಮ್ ಫಾರ್ ಅ ಪೀಸ್ಫುಲ್ ಆರ್ ಅ ಪರ್ಫೆಕ್ಟ್ ಲೈಫ್. ಏಮ್ ಫಾರ್ ಅ ಪವರ್ಫುಲ್ ಯು. ಸೊ ಬಿಲ್ಡ್ ಯೋರ್ ಸೆಲ್ಫ್. ವೆಲ್ಕಮ್ ಟು ಡೇ 30 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ಸಂಡೇ, ಪ್ಲ್ಯಾನ್ಸ್ ಬೇರೆನೇ ಇತ್ತು. ಬೆಳಗ್ಗೆ ಎದ್ದು ಬೇಗ ರೆಡಿ ಆದ್ವಿ, ಬಟ್ ಪ್ಲ್ಯಾನ್ ಫ್ಲಾಪ್ ಆಗಿರೋ ಕಾರಣದಿಂದ ಹೋಗಿ ತಿಂಡಿ ಮಾಡಿಕೊಂಡು, ತಿಂಡಿಗೆ ನಾವು ಮಟನ್ ಸೂಪ್ ಆ್ಯಂಡ್ ದೋಸೆನ ತೊಗೊಂಡಿದ್ವಿ. ತಿಂಡಿ ಮುಗಿಸ್ಕೊಂಡು ತರಕಾರಿ ಎಲ್ಲ ಬೇಕಿತ್ತು ವಾರಕ್ಕೆ, ಅದನ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೊರಟು ಬಂದ್ವಿ. ಆ್ಯಸ್ ಯೂಶ್ವಲ್ ಸಂಡೇ ನನಗೆ ಪ್ರಿಪರೇಷನ್ಸ್ ಡೇ. ಸೊ ಮೀಲ್ ಆಲ್ರೆಡಿ ಮಾಡ್ಕೊಂಡಿದ್ದೆ, ಮೆನು ಎಲ್ಲನೂ. ಸೊ ಅದಕ್ಕೆ ತಕ್ಕಂಗೆ ತರಕಾರಿ ತೊಗೊಂಬಂದು ಏನೇನು ಬಿಡಿಸ್ಕೋಬೇಕು, ಸೊಪ್ಪೇನೇನು ಬಿಡಿಸ್ಕೋಬೇಕು, ಕಟಿಂಗ್ ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ರಿಯಲಿ ಟ್ರಸ್ಟ್ ಮೀ, ಇದು ಒಂದು ಸರಿ ನೀವು ಟ್ರೈ ಮಾಡಿ 2 hours 3 hours ಟೈಮ್ನ ಸ್ಪೆಂಡ್ ಮಾಡಿದ್ರೆ ಆ ವಾರ ಪೂರ್ತಿ ನಾವು ಮನೆಯಲ್ಲೇ ಹೆಲ್ದಿ ಮೀಲ್ಸ್ ಪ್ರಿಪೇರ್ ಮಾಡ್ಬೋದು ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ಯಾವುದೇ ಸ್ಟ್ರೆಸ್ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ಈ ಥರ 1 or 2 hour ಕೆಲಸ ಇದೆ ಅಂತಂದರೆ ಆ್ಯಸ್ ಯೂಶ್ವಲ್ ನಾನು ಹಾಡನ್ನು ಕೇಳ್ತಾ ಕೆಲಸ ಮಾಡೋದು ನನಗೆ ಗೊತ್ತೇ ಆಗೋದಿಲ್ಲ. ಸೊ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಕಟ್ಟಿಂಗ್ ನೆಕ್ಸ್ಟ್ ಡೇಗೆ ಏನೇನು ಬೇಕೋ ಅದನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಾರಕ್ಕೆ. ಸೊ ಲೆಟ್ಸ್ ಹೋಪ್ ಫಾರ್ ದ ವೀಕ್ ಟು ಬಿ ವೆರಿ ಬ್ಯೂಟಿಫುಲ್. ನಾವು ನಮ್ಮನ್ನು ಎಷ್ಟು ಕೇರ್ ಮಾಡ್ತೀವೋ ಗಿಡಗಳಿಗೂ ಕೂಡ ನಾನು ಅಷ್ಟೇ ಕೇರ್ ಮಾಡ್ತೀನಿ. ಸೊ ನೀರನ್ನ ಹಾಕಿದ್ದೆ. ಈಗ ವಾಟರ್ ಬಾತ್ ಆಗಿತ್ತು, ಸನ್ ಬಾತ್ ಕೊಡುವಂಥ ಸಮಯ. ಸೊ ಬಾಲ್ಕನಿಯಲ್ಲಿ ನಮಗೆ ಒಳ್ಳೆ ಸನ್ಲೈಟ್ ಬರುತ್ತೆ. ಸೊ ಎಲ್ಲ ಗಿಡಗಳನ್ನ ತಂದಿಲ್ಲಿಟ್ಟು ಸಂಜೆ ಆಗ್ತಿದ್ದಂಗೆ ವಾಪಸ್ ಅದ್ರ ಜಾಗಕ್ಕೆ ಇಟ್ಕೊತೀನಿ. ಆರ್ಯನ್ಗೂ ಕೂಡ ಸೊಪ್ಪು ಬಿಡಿಸೋದೆಲ್ಲ ಹೇಳ್ಕೊಡ್ತಿದ್ದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸಂಡೇ ನಾನು ಲಂಚ್ ಏನೂ ಪ್ರಿಪೇರ್ ಮಾಡೋದಿಲ್ಲ, ಅಮ್ಮನ ಮನೆಯಿಂದ ಪಾರ್ಸಲ್ ಬರುತ್ತೆ. ಇವತ್ತು ಫಿಶ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಫಿಶ್ ಸಾಂಬಾರು ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಡೇಗೆ ಏನೇನು ನೆನೆಸ್ಬೇಕು, ಏನೇನು ಪ್ರಿಪರೇಷನ್ಸ್ ಬೇಕೋ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ಗೋಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಿದೆ ಕೂಡ. ಬಟ್ ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡೋದಕ್ಕೆ ಮಾತ್ರ ಸ್ಪೇಸ್ ಸಿಗ್ತಿಲ್ಲ. ಐ ಆಮ್ ರಿಯಲಿ ಟ್ರೈಯಿಂಗ್ ಹಾರ್ಡ್. ಸೊ ಲೆಟ್ಸ್ ಈ ಫಾರ್ ದ ನೆಕ್ಸ್ಟ್ ವೀಕ್. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಹ್ಯಾಪಿ ವೀಕೆಂಡ್.